exam for the first time, it is very much required to follow certain cautions from the examination committee. So here we are giving some instructions with regard to filling the first page. So ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಫಸ್ಟ್ ಪೇಜ್ ನ ನೀವು ಯಾವ ತರ ಫಿಲ್ ಮಾಡ್ತೀರಾ ಅನ್ನೋದು ಎಂಟೈರ್ ನೀವು ಆನ್ಸರ್ ಬರೆಯೋದ್ರಿಂದ ಇದೇ ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟೇ ಆನ್ಸರ್ ಬರೆದಿದ್ರು ಇಲ್ಲಿ ಮಿಸ್ಟೇಕ್ ಆದರೆ ನಿಮ್ಮ ರಿಸಲ್ಟ್ಸ್ ನಿಮಗೆ ಬರೋದಿಲ್ಲ. ನಿಮ್ಮದು ರಿಸಲ್ಟ್ ಹೋಲ್ಡ್ ಆಗುತ್ತೆ. ಮತ್ತೆ ಫೈನ್ ಪೇ ಮಾಡಿದಾಗ ಮಾತ್ರ ನಿಮ್ಮ ರಿಸಲ್ಟ್ಸ್ ನ ಬಿಡ್ತಾರೆ. ಆ ಒಂದು ರೀಸನ್ಗೆ ನಾವು ಕೇರ್ ತಗೊಂತೀವಿ. ನೀವು ಅಷ್ಟೇ ಈ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ ಎಕ್ಸಾಮಿನೇಷನ್ ಪ್ರತಿಯೊಂದು ಎಕ್ಸಾಮ್ ದಿನನೂ ನೀವು ಈ ಫಸ್ಟ್ ಪೇಜ್ ಫಿಲ್ಲಿಂಗ್ ನ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಇದು ನಿಮ್ಮ ಆನ್ಸರ್ ಬುಕ್ಲೆಟ್. ನಾನು ಇಶ್ಯೂ ಮಾಡಿದಾಗ ನಿಮಗೆ ಈ ತರ ಇರುತ್ತೆ ಆನ್ಸರ್ ಬುಕ್ಲೆಟ್. ಸೊ ಫಸ್ಟ್ ಒನ್ ಮಂತ್ ಅಂಡ್ ಇಯರ್ ಆಫ್ ಎಕ್ಸಾಮಿನೇಷನ್. ಸೊ ಇಲ್ಲಿ ಮಂತ್ ಅಂಡ್ ಇಯರ್ ನಾವು ಆಲ್ರೆಡಿ ಜನವರಿಯಲ್ಲಿದ್ದೀವಿ. ಸೊ ಜನವರಿ /ಫೆಬ್ರವರಿ 2025 ಅಂತ ನೀವಿಲ್ಲಿ ಮಂತ್ ಅಂಡ್ ಇಯರ್ ಆಫ್ ಎಕ್ಸಾಮಿನೇಷನ್ ನ ಮೆನ್ಷನ್ ಮಾಡಬೇಕು. when it comes to the course, so course ನಮ್ಮಲ್ಲಿ 3 ಕೋರ್ಸ್ ಇದೆ: BCom, BBA, BCA. ನೀವು BCom ಸ್ಟೂಡೆಂಟ್ಸ್ ಆದ್ರೆ ಇಲ್ಲಿ BCom ಅಂತ ಮೆನ್ಷನ್ ಮಾಡಿ, BBA ಆದ್ರೆ BBA, BCA ಸ್ಟೂಡೆಂಟ್ಸ್ BCA ಅಂತ ಮೆನ್ಷನ್ ಮಾಡಬೇಕು. ಸೆಮಿಸ್ಟರ್, ಸೊ ನಾವು ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇಲ್ಲಿ ಫಸ್ಟ್ ಸೆಮಿಸ್ಟರ್ ಅಂತ ಬರಬೇಕು. ಸಬ್ಜೆಕ್ಟ್, ಸೊ ಸಬ್ಜೆಕ್ಟ್ ಅಂದಿದ ತಕ್ಷಣ ನಾವು ನೇಮ್ ಆಫ್ ದ ಸಬ್ಜೆಕ್ಟ್ ನ ಬರೆಯಕ್ಕೆ ಹೋಗ್ತೀವಿ, ಅದು ತಪ್ಪು. ಸೊ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಐದರ್ ನೀವು ಕಾಮರ್ಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಅಥವಾ ಕಂಪ್ಯೂಟರ್ ಸೈನ್ಸ್. ಸೊ ಕಾಮರ್ಸ್ BCom ಸ್ಟೂಡೆಂಟ್ಸ್ ಕಾಮರ್ಸ್ ಅಂತ ಬರೀಬೇಕು, BBA ಸ್ಟೂಡೆಂಟ್ಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರೀತೀರಾ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ, BCA ಸ್ಟೂಡೆಂಟ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ ಬರೀಬೇಕು. ಅಂಡ್ ಟೈಟಲ್ ಆಫ್ ದ ಪೇಪರ್, ಟೈಟಲ್ ಆಫ್ ದ ಪೇಪರ್ ಅವತ್ತಿನ ದಿನ ನಿಮ್ಗೆ ಯಾವ ಸಬ್ಜೆಕ್ಟ್ ಅಂದ್ರೆ ಟೈಟಲ್ ಆಫ್ ದ ಪೇಪರ್ ದಟ್ ಇಸ್ ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಅಕೌಂಟೆನ್ಸಿ, ಫಿನಾನ್ಷಿಯಲ್ ಅಕೌಂಟಿಂಗ್. ಸೊ ನಿಮಗೆ ಏನು ಸಬ್ಜೆಕ್ಟ್ ಇದೆ ಅದನ್ನ ನೀವು ಬರೀಬೇಕಾಗುತ್ತೆ. ಸೊ ದಟ್ ಈಸ್ ದ ಟೈಟಲ್ ಆಫ್ ದ ಪೇಪರ್. ಸಬ್ಜೆಕ್ಟ್ ಮತ್ತೆ ಟೈಟಲ್ ಆಫ್ ದ ಪೇಪರ್ ನಿಮಗೆ ಈವನ್ ಕ್ವಶನ್ ಪೇಪರ್ ಅಲ್ಲೂ ಸಹ ಆ ಇನ್ಫಾರ್ಮೇಶನ್ ಇರುತ್ತೆ. ಮತ್ತೆ ಇಲ್ಲಿ ಬಂದಾಗ QP ಕೋಡ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ರೆಫರ್ ಕ್ವಶನ್ ಪೇಪರ್ ಫಾರ್ QP ಕೋಡ್ ಅಂತ. ಸೊ ನಮಗೆ ಯೂಶುವಲಿ ಕ್ವಶನ್ ಪೇಪರ್ ಅಲ್ಲಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೊ ಇಲ್ಲಿ NP345 ಅಂತ ಇದೆ. ಸೊ ಇದು ನಿಮಗೆ QP ಕೋಡ್ ಆಗುತ್ತೆ. ಸೊ ಅದನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಸಬ್ಜೆಕ್ಟ್ ಕೋಡ್ we need to refer the hall ticket ಅಂತ ಹೇಳಿದರೆ, ಇಲ್ಲಿ ಕ್ವಶನ್ ಪೇಪರ್ ಕೋಡ್ಗೆ ಕ್ವಶನ್ ಪೇಪರ್ ನ ರೆಫರ್ ಮಾಡಬೇಕು, ಸಬ್ಜೆಕ್ಟ್ ಕೋಡ್ಗೆ ಹಾಲ್ ಟಿಕೆಟ್ ರೆಫರ್ ಮಾಡಬೇಕು. ಹಾಲ್ ಟಿಕೆಟ್ ಅಲ್ಲಿ ಸಬ್ಜೆಕ್ಟ್ ಕೋಡ್ ನ ಏನಂತ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ಕೋರ್ಸ್ ಕೋಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಕೋರ್ಸ್ ಕೋಡ್ we need to write here. say ಇವಾಗ BCom ಇಂಗ್ಲಿಷ್ 1 ಹಾಗಿದ್ರೆ ಇದಕ್ಕೆ ಸಬ್ಜೆಕ್ಟ್ ಕೋಡ್ ಏನು C1 ENG. ಓಕೆ, ಸೊ ಇದೊಂದು ಸ್ಪೇಸ್ ಬಿಟ್ಟಿದ್ರು ತಲೆ ಕೆಡಿಸ್ಕೊಂಬೇಡಿ, ಸ್ಪೇಸ್ ಇಲ್ಲ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಬರೀಬಹುದು. ಸೊ ನಿಮಗೆ ಇನ್ವಿಜಿಲೇಟರ್ ಹೆಲ್ಪ್ ಮಾಡ್ತಾರೆ. ಸೊ ಇದು ಶೇಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ನಿಮ್ಮ ರಿಜಿಸ್ಟರ್ ನಂಬರ್ ಹಾಲ್ ಟಿಕೆಟ್ ನ ನೋಡಿ ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದೇ ಲೆಟರ್ ನ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. UUCMS C0. ಸೊ ನಿಮ್ದು ಏನ್ ನಂಬರ್ ಬರುತ್ತೋ ಅದು ಬರುತ್ತೆ. ಸೊ ಅದನ್ನು ಅಷ್ಟೇ ಕರೆಕ್ಟ್ ಆಗಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಹುದು. ಯೂಶುವಲಿ O ಮತ್ತೆ 0 ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಮತ್ತೆ 1 ರೋ ಅಲ್ಲಿ ಒಂದೇ ನಂಬರ್ನ ನೀವು ಶೇಡಿಂಗ್ ಮಾಡಬೇಕು. ಅದು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ನೀವು ಒಂದೇ ಟೈಮಲ್ಲಿ 2-3 ನಂಬರ್ನ ಶೇಡ್ ಮಾಡೋದು ಅಥವಾ 2 ಲೆಟರ್ನ ಶೇಡ್ ಮಾಡೋದು ಮಾಡಿದ್ರೆ ಅದು ನಿಮಗೆ ಕನ್ಸಂಟ್ರೇಷನ್ ತಗೊಳ್ಳೋದಿಲ್ಲ. ಇದು ನಿಮ್ದು ಎರರ್ ಅಂತ ಬರುತ್ತೆ ನಿಮ್ಮ ಇನ್ ಕೇಸ್ ನೀವು ಫರ್ದರ್ ರಿಸಲ್ಟ್ ಅನೌನ್ಸ್ ಆದಾಗ. ಸೊ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗಿರೋದು. ಮತ್ತೆ ಇಲ್ಲಿ ಇದೆಲ್ಲ ಫಿಲ್ ಆದ್ಮೇಲೆ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂದ್ರೆ ನೀವು ಯಾರು ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಕ್ರಾಸ್ ಅಲ್ಲಿ ಬುಕ್ಲೆಟ್ ಇಟ್ಟು ನಿಮ್ಮ ಸಿಗ್ನೇಚರ್ ಮಾಡಬೇಕು. ಇನ್ವಿಜಿಲೇಟರ್ ನಿಮ್ಮ ಏನು ಕರೆಕ್ಟ್ ಆಗಿ ಎಲ್ಲ ಮೆನ್ಷನ್ ಮಾಡಿದ್ದೀರಾ ಅಂತ ಚೆಕ್ ಮಾಡಿ ಇಲ್ಲಿ ಇನ್ವಿಜಿಲೇಟರ್ ಸೈನ್ ಮಾಡ್ತಾರೆ. ಸೊ ಇಲ್ಲಿ ಇದೆಲ್ಲ ಆದ್ಮೇಲೆ ನೀವು ಈವನ್ ಮುಂಚೆ ನೀವು ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ಲ ಕರೆಕ್ಟ್ ಆಗಿದೆಯಾ, ಸಿಗ್ನೇಚರ್ಸ್ ಎಲ್ಲ ಆಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡೋದಕ್ಕೆ ಬೇಕಾಗಿರೋದು 10 ನಿಮಿಷ. 10 ನಿಮಿಷ ಪೇಷನ್ಸ್ ಇಂದ ನೀವು ಮಾಡಿದ್ರೆ
ಎವ್ರಿಥಿಂಗ್ ವಿಲ್ ಗೋ ಗುಡ್. ಇದು ಯಾವ ತರ ಫಿಲ್ ಮಾಡೋದಂತ ಒಂದು ಜಸ್ಟ್ ಸುಮ್ಮನೆ ಫಿಲ್ ಮಾಡಿ ತೋರಿಸ್ತೀನಿ. ಆಸ್ ಎ ಅವಾಗ ಹೇಳಿದ್ರೆ ಮಂತ್ ಅಂಡ್ ಇಯರ್ ಆಫ್ ಎಕ್ಸಾಮಿನೇಷನ್ January/February 2025. Course, so in case if you are a BCom students, you will write as BCom. ಅಥವಾ BBA students BBA ಅಂತ ಬರೀತೀರಾ, BCA ಅವರಾದ್ರೆ BCA ಅಂತ ಬರೀತೀರಾ. ದಯವಿಟ್ಟು ಈ ತರ ಬರೀಬೇಡಿ. ನೀವು ಯಾವ ಕೋರ್ಸ್ ಇದೆಯೋ ಅದನ್ನ ಮಾತ್ರ ಮೆನ್ಷನ್ ಮಾಡಿ. ಸೆಮಿಸ್ಟರ್ ಎಲ್ಲರೂ ಫಸ್ಟ್ ಸೆಮ್ ಅಂತಾನೆ ಮೆನ್ಷನ್ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್, ಸೊ ಸಬ್ಜೆಕ್ಟ್ ಇನ್ ಕೇಸ್ ನೀವು ಕಾಮರ್ಸ್ ಆದ್ರೆ ಇಲ್ಲಿ ನೋಡಿ ನೀಟಾಗಿ ಮೆನ್ಷನ್ ಮಾಡಿದರೆ ಕಾಮರ್ಸ್ಗೆ ಕಾಮರ್ಸ್ ಅಂತಾನೆ ಇದೆ. ಸೊ ಇದು ಕಾಮರ್ಸ್ ಅಂದ್ರೆ ಅರ್ಥ ನೀವು BCom ಸ್ಟೂಡೆಂಟ್ಸ್ ಅಂತ. ಸೊ ದಟ್ ವಿ ನೀಡ್ ಟು ಮೆನ್ಷನ್. ಅದೇ ತರ BBA ಗೆ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ, BCA ಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬರುತ್ತೆ. ಟೈಟಲ್ ಆಫ್ ದ ಪೇಪರ್, ಸಿಇಟಿ ಟೈಟಲ್ ಆಫ್ ದ ಪೇಪರ್ ಏನೇನು ಕೊಟ್ಟಿದ್ದಾರೆ, ಇದು ಸಬ್ಜೆಕ್ಟ್, ಎಸ್ ಇದು ಟೈಟಲ್ ಆಫ್ ದ ಪೇಪರ್. ಸೊ ನಿಮಗೆ ಇದಿಲ್ಲ ಬಿಕಾಸ್ ಇದು 5th ಸೆಮಿಸ್ಟರ್. ನಿಮ್ಗೆ ಯಾವ ಸಬ್ಜೆಕ್ಟ್ ಬರುತ್ತೆ ಅದನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇನ್ ಕೇಸ್ ನಾನು ತಗೊಳ್ತಾ ಇದ್ದೀನಿ ಕಾಮರ್ಸ್ ಇಂದ ಫಿನಾನ್ಷಿಯಲ್ ಅಕೌಂಟಿಂಗ್. ಸೊ ಈ ತರ ಮಾಡಬೇಕು. ನಂಬರ್ ಆಫ್ ಪೇಜಸ್ ಯೂಸ್ಡ್ ಇದನ್ನ ನಾವು ಲಾಸ್ಟ್ ಟೈಮ್ ಮಾಡ್ತೀವಿ. ಇದನ್ನ ಕೌಂಟ್ ಮಾಡಿ ಬರಿಬೇಡಿ. ಲಾಸ್ಟ್ ಪೇಜ್ ನೀವು ಎಲ್ಲಿ ಮಾಡ್ತೀರೋ ಅದು ಪೇಜ್ ನಂಬರ್ ಏನಿರುತ್ತೋ ಆ ಪೇಜ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಮೇ ಬಿ ನಾನು 15 ಪೇಜ್ ಬರ್ತಿದ್ರೆ 15. ಮಿಕ್ಕಿದ ಪೇಜ್ ಏನ್ ಮಾಡೋದು, ಅದನ್ನ ಬ್ಲಾಂಕ್ ಬಿಡಬಾರ್ದು, ಸ್ಕ್ರಾಚ್ ಮಾಡಬೇಕು. ಈಗ ನೋಡಿ ನಾನು ಇಲ್ಲಿಗೆ ಮುಗಿದಿದೆ, ಈ ಪೇಜ್ ಮುಗಿದಿದೆ. ಇಲ್ಲಿಂದ ಒಂದು ಪೆನ್ ತಗೊಂಡು ಈ ತರ ನಾನು ಸ್ಕ್ರಾಚ್ ಮಾಡಿ ಪೂರ್ತಿ ಶೀಟ್ಸ್ ನ ಸ್ಕ್ರಾಚ್ ಮಾಡಿ ಬಿಡಬೇಕು. ಸೊ ಅದೊಂದು ನೋಡ್ಬೇಕು. ಗ್ರಾಫ್ ಶೀಟ್ ಇವಾಗ ಸದ್ಯಕ್ಕೆ ನಿಮಗೆ ಇರೋ ಸಬ್ಜೆಕ್ಟ್ಸ್ ಅಲ್ಲಿ ಗ್ರಾಫ್ ಶೀಟ್ ನ ಪ್ರಾಬಬಲಿ ನೀವು ಯೂಸ್ ಮಾಡಲ್ಲ. ಸೊ ಆ ಒಂದು ರೀಸನ್ಗೆ ಇಲ್ಲಿ ನೀವು ಅಂತ ತೋರಿಸಿ. ಕ್ಯೂಬಿಕ್ ಕೋಡ್, ಸೊ ಯಾವ್ದನ್ನ ರೆಫರ್ ಮಾಡಬೇಕು ನಾವು ಕ್ಯೂಬಿಕ್ ಕೋಡ್ಗೆ? ಕ್ವಶನ್ ಪೇಪರ್. ಸೊ ಕ್ವಶನ್ ಪೇಪರ್ ಅಲ್ಲಿ ಸೊ ಇಲ್ಲಿದೆ ನಮ್ಮ ಕ್ಯೂಬಿಕ್ ಕೋಡ್. ಸೊ NP 345. ಸೊ ಈ ತರ ಫಿಲ್ ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ಈಗ ಸಬ್ಜೆಕ್ಟ್ ಕೋಡ್. ಸೊ ಸಬ್ಜೆಕ್ಟ್ ಕೋಡ್ಗೆ ನಾವು ಏನು ರೆಫರ್ ಮಾಡಬೇಕು? ಸಬ್ಜೆಕ್ಟ್ ಕೋಡ್ಗೆ ನಾವು ಹಾಲ್ ಟಿಕೆಟ್ ರೆಫರ್ ಮಾಡಬೇಕು. ಸೊ ಇಲ್ಲಿ BCom ಇಂಗ್ಲಿಷ್ ಸೊ ಅನ್ನೋದು ತಗೊಳ್ಳೋದಾದ್ರೆ ಅದಕ್ಕೆ ಸಬ್ಜೆಕ್ಟ್ ಕೋಡು C1ENG. ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದೇ ಬರಬೇಕು. ಸೊ ಈಗ ಫಸ್ಟ್ ಸಿ, ಇಲ್ಲಿ 1 ಇದೆ. ಸೊ 1 ಆಲ್ಫಾಬೆಟ್ಸ್ ಆದ್ಮೇಲೆ ಕೆಳಗಡೆ ಇರುತ್ತೆ. ಸೊ 1, ನೆಕ್ಸ್ಟ್ E. ಸೊ E ಅದಾದ್ಮೇಲೆ N, ಆಮೇಲೆ G. ಸೊ ಇಲ್ಲಿ ಬ್ಲ್ಯಾಂಕ್ ಇದೆ ಅಂದ್ರೆ ಏನು ತಲೆ ಕೆಡಿಸ್ಕೊಂಡ್ಬಿಡಿ, ಇಷ್ಟೇ ಫಿಲ್ ಮಾಡ್ಬಿಡಿ. ಪೂರ್ತಿ ಶೇಡಿಂಗ್ ಆಗಿರ್ಬೇಕು. ಮತ್ತೆ ಚೆಕ್ ಮಾಡಿ ಒಂದ್ರಲ್ಲಿ ಒಂದೇ ಮಾತ್ರ ಶೇಡಿಂಗ್ ಆಗಿರ್ಬೇಕು. ನೀವು ಅದೇನ್ ಬರ್ತಿದ್ರೋ ಅದೇ ಆಗಿರ್ಬೇಕು. ಸೊ ಅದೇ ತರ ನೆಕ್ಸ್ಟ್ ರಿಜಿಸ್ಟರ್ ನಂಬರ್. ಸೊ ಇಲ್ಲಿ ನಾವು ಹಾಲ್ ಟಿಕೆಟ್ ನೋಡ್ಕೊಂಡು ಬರುತ್ತೆ ಬೆಟರ್. U03MJ 24C0038. ಸೊ ಇಲ್ಲೂ ಅಷ್ಟೇ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಶೇರ್ ಮಾಡಬೇಕಾಗುತ್ತೆ. ಯು ಇಲ್ಲಿ 0 ಇದೆ, ಆಲ್ಫಾಬೆಟ್ಸ್ ಆದ್ಮೇಲೆ ಬರುವಂತದ್ದು 0 3. ಈಗ M ಬಂದಿ ಆಲ್ಫಾಬೆಟ್. ಸೊ ಹಿಯರ್ ವಿ ನೀಡ್ ಟು ರೈಟ್ J, ಆಫ್ಟರ್ ಆಲ್ಫಾಬೆಟ್ಸ್ ಆದ್ಮೇಲೆ ಬರುತ್ತದೆ 4 C. So here 0 0 3 8. ಇಷ್ಟಾದ್ಮೇಲೆ ವಿತ್ ಸಿಗ್ನೇಚರ್ ಮಾಡಬೇಕು.
ಕೇಸ್ ನಿಮ್ಮದು ಮತ್ತೆ ಇನ್ವಿಜಿಲೇಟರ್ ಸಿಗ್ನೇಚರ್ ಸಹ ತಗೋಬೇಕಾಗುತ್ತೆ. ಈ ಸ್ಟಾರ್ ಮೇಲೆ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಯುವರ್ ಆನ್ಸರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್. ಥ್ಯಾಂಕ್ ಯು.